ವೀಕ್ಷಕರೇ, ಅದು 2023 ಮೇ 10ನೇ ತಾರೀಕು. ಸ್ಥಳ ಕೇರಳದ ಕೊಲ್ಲಂ ಎಂಬ ಊರು. ಅವತ್ತು ಸುಮಾರು ಬೆಳಗಿನ ಜಾವದ 6 ಗಂಟೆಯ ಸಮಯ. ಅಲ್ಲಿ MBBS ವೈದ್ಯೆಯಾಗಿದ್ದಂತ ವಂದನರವರ ತಾಯಿಗೆ ವಂದನ ಕೆಲಸ ಮಾಡ್ತಿದ್ದಂತ ಆಸ್ಪತ್ರೆಯಿಂದ ಒಂದು ಕರೆ ಬಂದಿತ್ತು. ಆ ಕಡೆಯಿಂದ ಇನ್ನೊಬ್ಬ ವೈದ್ಯರು, ನಿಮ್ಮ ಮಗಳು ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಬೇಕೆಂಬ ಆಘಾತಕಾರಿ ಸುದ್ದಿಯನ್ನ ಅವರ ತಾಯಿಗೆ ತಿಳಿಸಿದ್ರು. 23 ವರ್ಷದ ವಂದನಾ ದಾಸ್ ಕೇರಳದ ಕೊಟ್ಟಾಯಂ ಎಂಬಲ್ಲಿ ತಮ್ಮ ಪೋಷಕರ ಜೊತೆ ವಾಸ ಇದ್ದಂತ ಯುವತಿ. ಆಗಷ್ಟೇ MBBS ಪದವಿ ಮುಗಿಸಿದಂತ ವಂದನಾ ದಾಸ್ ಹೌಸ್ ಸರ್ಜನ್ ಆಗಿ ಆ ಒಂದು ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ಅನ್ನ ಪಡಿತಿದ್ಲು. ಎಂದಿನಂತೆ ಅವತ್ತು ಕೂಡ ನೈಟ್ ಶಿಫ್ಟ್ ಕೆಲಸದಲ್ಲಿ ಇದ್ಲು. ಆಗ ಈ ರೀತಿಯ ಫೋನ್ ಕರೆ ಆಸ್ಪತ್ರೆಯಿಂದ ಅವರ ತಾಯಿಗೆ ಬಂದಿತ್ತು. ಈ ಒಂದು ಸುದ್ದಿ ಕೇಳಿದ ತಕ್ಷಣ ಬೆಳಿಗ್ಗೆ ಕೆಲಸಕ್ಕೆ ಹೊರಟಾಗ ಚೆನ್ನಾಗೇ ಇದ್ದಲ್ಲ, ಈಗ ಇದ್ದಕ್ಕಿದ್ದಂತೆ ಏನಾಯ್ತು ಅಂತ ಅವರ ತಾಯಿ ಆತಂಕದಿಂದ ಕೇಳಿದ್ರು. ಆಗ ಆಕೆ ಕೊಟ್ಟಂತ ಉತ್ತರವನ್ನ ಕೇಳಿ ಆಕೆಯ ತಾಯಿ ಮಾತ್ರ ಅಲ್ಲ, ಕೇರಳ ಮಾತ್ರ ಅಲ್ಲ, ಇಡೀ ಭಾರತವನ್ನೇ ಒಮ್ಮೆ ಕಂಪಿಸುವಂತೆ ಮಾಡಿತ್ತು. ವೀಕ್ಷಕರೇ, ಈ ಕೇಸ್ ಕಳೆದ ವರ್ಷ ಇಡೀ ಕೇರಳವನ್ನ ತಲ್ಲಣಗೊಳ್ಳುವಂತೆ ಮಾಡಿತ್ತು. ಕೇರಳದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಒಬ್ಬ ಡ್ಯೂಟಿ ಡಾಕ್ಟರ್ ಮೇಲೆ ಇಂಥ ದುರಂತ ನಡೆದದ್ದು ಇದೇ ಮೊದಲು. ಹೀಗಾಗಿ ಈ ಒಂದು ಇನ್ಸಿಡೆಂಟ್ ನಡೆದಂತ ಬಳಿಕ ಕೇರಳದ ಡ್ಯೂಟಿ ವೈದ್ಯರ ಸುರಕ್ಷತೆಗಾಗಿ ಅಲ್ಲಿಯ ಕೋರ್ಟ್ ಹೊಸ ಕಾನೂನೊಂದನ್ನ ಹೊರಡಿಸಬೇಕಾಗಿ ಬಂದಿತ್ತು. 7 ತಿಂಗಳ ಹಿಂದೆ ಇಡೀ ದೇಶದಲ್ಲಿಯೇ ವೈರಲ್ ಆದಂತ ಈ ಒಂದು ಘಟನೆಯ ಬಗ್ಗೆ ನಿಮ್ಮಲ್ಲೂ ಹಲವರು ಕೇಳಿರಬಹುದು. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಕೇಸ್ ಬಗ್ಗೆ ಹಾಗೂ ಅವತ್ತು ರಾತ್ರಿಯ ಸಮಯದಲ್ಲಿ ಏನೆಲ್ಲ ಘಟನೆಗಳು ನಡೆದು ಎಂಬ ಬಗ್ಗೆ ಡೀಟೇಲ್ ಆಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಅವತ್ತು ಬೆಳಗಿನ ಸಮಯ ಸುಮಾರು 4:30 ಆಗಿತ್ತು. 42 ವರ್ಷದ ಸಂದೀಪ್ ಎಂಬಾತನನ್ನ ಕೊಟ್ಟಾರಕಾರ ಎಂಬಲ್ಲಿದ್ದಂಥ ಸರ್ಕಾರಿ ಆಸ್ಪತ್ರೆಗೆ ಪೊಲೀಸರು ಕರೆ ತಂದಿದ್ರು. ಹಾಗೆ ಬಂದವರು ಆ ನಗರದ SI ಹಾಗೂ ASI. ಇವರು ಅವನನ್ನ ಕರೆ ತಂದಾಗ ಸ್ಟಿಚಿಂಗ್ ವಿಭಾಗದಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವನ ಕಾಲಿಗೆ ವಿಪರೀತ ಏಟಾಗಿ ಸ್ಟಿಚ್ ಹಾಕಬೇಕಾದಂತ ಪರಿಸ್ಥಿತಿ ಇತ್ತು. ಆದ್ರಿಂದ ಅಲ್ಲಿದ್ದ ಒಬ್ಬ ನರ್ಸ್ ಆ ಸ್ಟಿಚ್ಗೆ ಬೇಕಾದಂತ ಸರ್ಜಿಕಲ್ ಸೀಜರ್, ಮೆಡಿಸನ್, ಬ್ಯಾಂಡೇಜ್ ಮುಂತಾದ ವಸ್ತುಗಳನ್ನ ಒಂದು ಸಣ್ಣ ಟ್ರೋಲಿಯಲ್ಲಿ ಎಳೆತಂದು ಅಲ್ಲಿ ನಿಲ್ಲಿಸಿ ತಮ್ಮ ಸ್ಟಿಚ್ ಕೆಲಸವನ್ನ ಶುರು ಮಾಡ್ತಾರೆ. ಸಮಯ 4:45ಕ್ಕೆ ಜಾರಿತ್ತು. ಚಿಕಿತ್ಸೆಯನ್ನ ಪಡೆದು ಸುಧಾರಿಸಿಕೊಳ್ತಿದ್ದಂತ ಸಂದೀಪ್ನನ್ನ ಕಾಣೋದಕ್ಕೆ ಆಗ ಅವರ ಒಬ್ಬ ಸಂಬಂಧಿ ಅಲ್ಲಿಗೆ ಬರ್ತಾನೆ. ಅವರನ್ನ ನೋಡಿದ ತಕ್ಷಣ ಸಂದೀಪ್ ವಿಚಿತ್ರವಾಗಿ ವರ್ತಿಸ್ತಾನೆ. ಕೋಪದಿಂದ ಕೂಗ್ತಾ ಅಲ್ಲಿದ್ದ ವಸ್ತುಗಳನ್ನೆಲ್ಲ ಅಸ್ತವ್ಯಸ್ತ ಮಾಡ್ತಾನೆ ಹಾಗೂ ಅಲ್ಲಿದ್ದ ಸರ್ಜಿಕಲ್ ಕತ್ರಿಗಳಿಂದ ಬಂದಿದ್ದಂತ ಆ ಸಂಬಂಧಿ ಮೇಲೆ ಹಲ್ಲೆಗೂ ಪ್ರಯತ್ನಿಸಿದ್ದ. ಅವನ ದುಂಡ ವರ್ತನೆ ನಿಲ್ಲದೆ ಹೋದಾಗ ಅಲ್ಲಿದ್ದ ಅಲೆಕ್ಸ್ ಎಂಬ ವೈದ್ಯರು ಅವನ ಕಪಾಳಕ್ಕೆ ಹೊಡೆಯೋದಕ್ಕೆ ಮುಂದಾಗ್ತಾರೆ. ಇದೆಲ್ಲ ಆಗುವಾಗ ಅಲ್ಲಿಗೆ ಬಂದಿದ್ದಂತ ಆ ವ್ಯಕ್ತಿ ಎಸ್ಕೇಪ್ ಆಗ್ತಾನೆ. ಆದ್ರೆ ಈಗ ಸಂದೀಪ್ ರವರ ಕೋಪ ಅಲೆಕ್ಸ್ ಎಂಬ ವೈದ್ಯರ ಕಡೆ ತಿರುಗಿತ್ತು. ಅವನು ಅಲೆಕ್ಸ್ರ ಮೇಲೆ ಈಗ ಹಲ್ಲೆಗೆ ಮುಂದಾಗಿದ್ದ ಮತ್ತು ಆ ಶಸ್ತ್ರಗಳನ್ನ ಹಿಡಿದು ಅವ್ರಿಗೆ ಚುಚ್ಚೋದಿಕ್ಕೆ ಪ್ರಯತ್ನಿಸಿದ್ದ. ಆಗ ಅಲೆಕ್ಸ್ ನೋವಿನಿಂದ ಕಿರ್ಚಿದ್ರು. ಆ ರಂಪಾಟ ಕೇಳಿ ಅಲ್ಲಿದ್ದ ಎಲ್ಲರೂ ಕೂಡ ಘಟನಾ ಸ್ಥಳಕ್ಕೆ ಓಡಿ ಬಂದಿದ್ರು. ಆಗ ರಾಜೇಶ್ ಎಂಬ ಆಂಬ್ಯುಲೆನ್ಸ್ ಚಾಲಕನೊಬ್ಬ ಬಂದು ಸಂದೀಪ್ನನ್ನ ಹಿಂದಿನಿಂದ ಗಟ್ಟಿಯಾಗಿ ಹಿಡಿದುಕೊಂಡ. ಆದ್ರೆ ಯಾರ ಹಿಡಿದಕ್ಕೂ ಸಿಗದಿದ್ದಂತ ಸಂದೀಪ್ ತನ್ನ ಕೈಲಿದ್ದಂತ ಚೂಪಾದ ಕತ್ರಿಗಳಿಂದ ರಾಜೇಶ್ನ ಎಡಭುಜಕ್ಕೆ ಜೋರಾಗಿ ತಿವಿಯಲು ಶುರು ಮಾಡಿದ್ದ. ಆಗ ರಕ್ತಸ್ರಾವ ಉಂಟಾಗಿ ಅವನು ನೋವಿನಿಂದ ರಾಜೇಶ್ ಸಂದೀಪ್ನನ್ನ ಬಿಟ್ಟು ಕೆಳಗೆ ಸೇರಿದು ನೆಲಕ್ಕೆ ಕುಸ್ತಿದ್ದ. ಈಗ ಸಂದೀಪ್ ಪುನಃ ಅಲೆಕ್ಸ್ ಎಂಬ ವೈದ್ಯನ ಮೇಲೆ ಮತ್ತೆ ಹಲ್ಲೆಗೆ ಮುಂದಾದ. ಅಲೆಕ್ಸ್ನ ಸಹಾಯಕ್ಕೆ ಅಲ್ಲಿ ಯಾರು ಕೂಡ ಇರಲಿಲ್ಲ. ಸಂದೀಪ್ನ ಅಗ್ರೆಸಿವ್ನೆಸ್ಗೆ ಅಲ್ಲಿದ್ದ ಎಲ್ಲರೂ ಕೂಡ ಹೆದರಿದ್ರು. ಈ ಒಂದು ಗಲಾಟೆಯ ಶಬ್ದ ಕೇಳಿ ಬಂದಂತ SI ಅದೇನಾಗ್ತಿದೆ ಅಂತ ನೋಡೋದಕ್ಕೆ ಒಳ ಬಂದ್ರು. ಅವರು ಒಳ ಬಂದಾಗ ಸಂದೀಪ್ ಅಲೆಕ್ಸ್ರ ಮೇಲೆ ಹಲ್ಲೆ ಮಾಡ್ತಿದ್ದಂತ ದೃಶ್ಯ ನೋಡಿ ಬೆಚ್ಚಿ ಬೀಳ್ತಾರೆ. ತಾವಿದ್ದಾಗಲೇ ಅವನು ಈ ರೀತಿ ಅತಿರೇಕವಾಗಿ ವರ್ತಿಸಿದ್ರಿಂದ ಪೊಲೀಸ್ ವಿಚಲಿತರಾಗಿದ್ರು. ಏನಾದರೂ ಹೆಚ್ಚಿನ ಅಪಾಯ ಆಗುವಂತ ಮುನ್ನ ಅವನನ್ನ ತಡೆಯುವಂತ ಉದ್ದೇಶದಿಂದ ಅವರು ಅಲ್ಲಿದ್ದ ಒಂದು ಪ್ಲಾಸ್ಟಿಕ್ ಚೇರ್ ಹಿಡಿದುಕೊಂಡು ಅವನ ಬಳಿಗೆ ಬಂದಿದ್ರು. ಆದರೆ ಅವನ ಹತ್ರ ಬರುವ ಮೊದಲೇ ನಡೆದು ಬರುವಾಗ ಅವರು ಜಾರಿ ನೆಲಕ್ಕೆ ಬಿದ್ದಿದ್ರು. ಆಗ ಸಂದೀಪ್ ಗಮನ ತಕ್ಷಣ ಕೆಳಕ್ಕೆ ಬಿದ್ದಂತ SI ಮೇಲೆ ಬರುತ್ತೆ. ಅವನು ಅಲೆಕ್ಸ್ರನ್ನ ಬಿಟ್ಟು ಕೆಳಗೆ ಬಿದ್ದಿದ್ದ SIಗೆ ಚುಚ್ಚೋದಿಕ್ಕೆ ಮುಂದಾಗ್ತಾನೆ. ಆದ್ರೆ SI ತಕ್ಷಣ ಅಲ್ಲಿಂದ ಎದ್ದು ಅವನ ದಾಳಿಯಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗ್ತಾರೆ. ಅಲ್ಲಿಗೆ ASI ಕೂಡ ಬಂದಿದ್ರು. ಅವರು ಸಂದೀಪ್ನನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ಮುಂದೆ ಬಂದಾಗ ಸಂದೀಪ್ ತನ್ನ ಕೈಲಿದ್ದ ಕತ್ರಿಗಳಿಂದ ಅನಾಮತ್ತು ಅವರ ಕುತ್ತಿಗೆಗೆ ದಾಳಿ ನಡೆಸಿ 2 ಸಲ ಚುಚ್ಚಿದ್ದ. ಅವನ ಮಾರಣಾಂತಿಕ ಹಲ್ಲೆಗೆ ಹೆದರಿ ಕಂಗಾಲಾದಂತ ಪೊಲೀಸ್ ಇನ್ನು ಇಲ್ಲೇ ಇದ್ರೆ ಇವನು ನಮ್ಮ ಜೀವ ತೆಗೆದುಬಿಡ್ತಾನೆ ಅಂತ ಹೆದರಿ ಎದ್ದು ಆ ಒಂದು ಆಸ್ಪತ್ರೆಯಿಂದ ಪರಾರಿಯಾಗಿದ್ರು. ಅಲ್ಲಿದ್ದ ಇತರ ಸ್ಟಾಫ್ ಕೂಡ ತಮ್ಗೇನಾದ್ರೂ ಇವನಿಂದ ಅಪಾಯ ಆಗಬಹುದು ಅಂತ ಭಯದಿಂದ ಅಲ್ಲಿಂದ ಹೊರ ಹೋಗೋದಕ್ಕೆ ನಿರ್ಧರಿಸಿ ಆಸ್ಪತ್ರೆ ಡೋರ್ ಅನ್ನ ತೆಗೆದು ಹೊರನುಗ್ಗಲು ಯತ್ನಿಸಿದ್ರು. ಆದ್ರೆ ಆ ಆಸ್ಪತ್ರೆ ಮುಖ್ಯ ದ್ವಾರ ಹೊರಗಿನಿಂದ ಲಾಕ್ ಆಗಿತ್ತು. ಅದನ್ನ ಯಾರೋ ಲಾಕ್ ಮಾಡಿದ್ರು. ಪೊಲೀಸ್ ಹಾಗೂ ಇತರ ಸ್ಟಾಫ್ ಅಲ್ಲಿಂದ ಹೆದರಿ ಕಾಲ್ಕಿತ್ತಿದ್ದನ್ನ ನೋಡಿದಂತ ಸಂದೀಪ್ ಏನೋ ಗುಣಗ್ತಾ ಅಲ್ಲಿದ್ದ ವಸ್ತುಗಳನ್ನ ಕೈಲಿ ಹಿಡಿದು ಅತ್ತಿತ್ತ ಓಡಾಡ್ತಾ ಏನೋ ಕೆಲಸದಲ್ಲಿ ಬ್ಯುಸಿಯಾದ. ಅವನು ಏನಾದರೂ ಮಾಡ್ಬಿಡ್ತಾನೆ ಅಂತ ಆ ಆಸ್ಪತ್ರೆ ಸಿಬ್ಬಂದಿಗಳು ಒಬ್ಬೊಬ್ರು ಒಂದೊಂದು ರೂಮಲ್ಲಿ ಅವಿತು ಕುಳಿತು ರೂಮ್ಗಳನ್ನ ಲಾಕ್ ಮಾಡ್ಕೊಂಡ್ರು. ಇತ್ತ ಆಂಬ್ಯುಲೆನ್ಸ್ ಚಾಲಕ ರಾಜೇಶ್ ಹಾಗೂ ಸಂದೀಪ್ಗೆ ಚಿಕಿತ್ಸೆ ಕೊಟ್ಟಂತ ನರ್ಸ್ ಇಬ್ರು ಕೂಡ ಒಂದು ರೂಮಲ್ಲಿ ಅಡಗಿ ಕುಳಿತಿದ್ರು. ಆದ್ರೂ ಕೂಡ ರೂಮ್ ಡೋರ್ ಅನ್ನ ತೆರೆದು ರಾಜೇಶ್ ಸಂದೀಪ್ನ ಚಲನವಲನಗಳನ್ನ ಗಮನಿಸ್ತಾನೆ ಇದ್ದ.
ಆದ್ರೆ ಆ ಒಂದು ಸಮಯದಲ್ಲಿ ಅಲ್ಲಿ ಯಾರೂ ಕೂಡ ಊಹೆನೆ ಮಾಡದಂತ ಒಂದು ಭಯಾನಕ ಘಟನೆ ನಡೆಯುತ್ತೆ. ಅಲ್ಲಿ ಅಷ್ಟೆಲ್ಲ ರಂಪಾಟಕ್ಕೆ ಕಾರಣ ಆಗಿದಂತ ಸಂದೀಪ್ ಕೈನಲ್ಲಿ ವೈದ್ಯರ ಆಯುಧಗಳನ್ನ ಹಿಡಿದು ಒಂದು ಕುರ್ಚಿಯಲ್ಲಿ ಸೈಕೋ ತರಹ ಕುಳಿತು ವಿಚಿತ್ರವಾಗಿ ವರ್ತಿಸ್ತಿದ್ದ. ಆ ಒಂದು ಸಮಯದಲ್ಲಿ ಇದ್ಯಾವುದರ ಬಗ್ಗೆ ಗೊತ್ತಿಲ್ಲದಂತ ವಂದನ ಇನ್ನೊಬ್ಬ ಸಹೋದ್ಯೋಗಿಯೊಬ್ಬರ ಜೊತೆ ಅದರ ಹಾಲ್ವೇ ಒಂದರಲ್ಲಿ ನಡೆದು ಬರ್ತಿದ್ರು. ಆಗ ರಾಜೇಶ್ ಅವರತ್ತ ಕೂಗಿ, ಅಲ್ಲಿಗೆ ಬರಬೇಡಿ, ಅಲ್ಲೊಬ್ಬ ಕ್ರಿಮಿನಲ್ ಶಸ್ತ್ರಗಳಿಂದ ಹುಚ್ಚುಚ್ಚಾಗಿ ಸಿಕ್ಕವ್ರ ಮೇಲೆ ಹಲ್ಲೆ ಮಾಡ್ತಿದ್ದಾನೆ ಅಂತ ಅವರನ್ನ ಎಚ್ಚರಿಸಿದ್ದ. ಅದನ್ನ ಕೇಳಿಸ್ಕೊಂಡವರೇ ವಂದನ ಹಾಗೂ ಇನ್ನೊಬ್ಬ ವೈದ್ಯರು ಕೂಡಲೇ ಅಲರ್ಟ್ ಆದ್ರು. ಆದ್ರೆ ವಂದನ ಆ ಸೈಕೋವನ್ನ ನೇರವಾಗಿನೇ ನೋಡಿದ್ಲು. ಅವನು ಸ್ವಲ್ಪ ದೂರದಲ್ಲಿ ಅವಳು ಮುಂದೆನೆ ಚೇರಲ್ಲಿ ಕುಳಿತುಕೊಂಡಿದ್ದ. ಅವನ ಅವತಾರ ಹಾಗೂ ವಿಚಿತ್ರ ರೂಪ ನೋಡದಂತ ವಂದನ ಶಾಕ್ನಲ್ಲಿ ಭಯಪಟ್ಟು ಅಲ್ಲಿಯೇ ಸ್ಟನ್ ಆಗಿ ನಿಂತ್ಕೊಂಡಿದ್ರು. ಆಗ ರಾಜೇಶ್ ಪುನಃ ಕೂಗಿದ್ದ, ಅಲ್ಲಿ ಯಾರು ನಿಲ್ಬೇಡಿ, ಬೇರೆ ಕಡೆ ಎಸ್ಕೇಪ್ ಆಗಿ ಅವನ ಬಳಿ ಹೋಗ್ಬೇಡಿ ಅಂತ ರಾಜೇಶ್ ಅವರನ್ನ ಮತ್ತೆ ಎಚ್ಚರಿಸಿ ತಾನಿದ್ದ ರೂಮ್ನ ಡೋರ್ ಅನ್ನ ಹಾಕೊಂಡ. ಇದಾಗಿ 3-4 ನಿಮಿಷಗಳ ಬಳಿಕ ಡೋರ್ ತೆರೆದಂತ ರಾಜೇಶ್ ಆ ಕಡೆ ನೋಡಿದಾಗ ಅಲ್ಲಿ ತಾನು ಕಂಡಂತ ಭೀಕರ ದೃಶ್ಯದಿಂದ ಬೆಚ್ಚಿ ಬಿದ್ದಿದ್ದ. ಅಲ್ಲಿ ವಂದನ ಕೆಳಗೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು. ಆ ಸಂದೀಪ್ ಅವಳ ಮೇಲೆ ಹತ್ತಿ ಕುಳಿತು ತನ್ನ ಕೈಲಿದ್ದಂತ ಚೂಪಾದ ಸಿಜರ್ಗಳಿಂದ ಅವಳ ತಲೆ, ಕತ್ತು ಹೀಗೆ ಸಿಕ್ಕ ಕಡೆ ಚುಚ್ಚಿದ್ದ. ಅವಳ ದೇಹದಿಂದ ಚಿಮ್ಮಿದಂತ ರಕ್ತ ಅವನ ಮೈಕೈ ಬಟ್ಟೆಗೆಲ್ಲ ಆಗಿತ್ತು. ಅಲ್ಲಿದ್ದ ಎಲ್ಲರೂ ಕೂಡ ಅವರವರ ಜೀವನ ಉಳಿಸ್ಕೊಳ್ಳೋದಕ್ಕೆ ರೂಮ್ಗಳಲ್ಲಿ ಅವಿತು ಕುಳಿತಿದ್ರು. ಯಾರೂ ಕೂಡ ಅವರ ಸಹಾಯಕ್ಕೆ ಮುಂದಾಗುವಂತ ಧೈರ್ಯವನ್ನ ತೋರ್ಲಿಲ್ಲ. ಆದ್ರೆ ಅವರ ಪೈಕಿ ಶಿವಿನ್ ಎಂಬ ವೈದ್ಯ ಮಾತ್ರ ಏನಾದ್ರೂ ಆಗ್ಲಿ ಅಂತ ಧೈರ್ಯದಿಂದ ಆ ಸಂದೀಪ್ ಕಡೆಗೆ ಬಂದಿದ್ರು. ಬಂದವರೇ ಸಂದೀಪ್ನನ್ನ ತಳ್ಳಿದ್ರು. ಆಗ ಕೆಳಗೆ ಬಿದ್ದಂತ ಸಂದೀಪ್ನ ಕೈಲಿದ್ದಂತ ಕತ್ತರಿಗಳ ದೂರದಲ್ಲಿ ಬಿದ್ದಿದ್ವು. ಅವುಗಳನ್ನ ಎತ್ಕೊಳ್ಳೋದಕ್ಕೆ ಸಂದೀಪ್ ಎದ್ದು ಆ ಕಡೆ ಹೋದಾಗ ಇತ್ತ ಶಿವಿನ್ ಕೆಳಗೆ ರಕ್ತದ ಮುಳುವಿನಲ್ಲಿ ಬಿದ್ದಿದ್ದಂತ ವಂದನರ ಭುಜ ಹಿಡಿದು ಮೇಲೆತ್ತಿ ಬೇರೆ ಸೇಫ್ ಜಾಗಕ್ಕೆ ಕರೆದೊಯ್ಯಲು ಯತ್ನಿಸಿದ್ರು. ಆದ್ರೆ ಕತ್ತರಿಯನ್ನ ತೆಗೆದುಕೊಂಡಂತ ಸಂದೀಪ್ ಮತ್ತೆ ಇವರತ್ತ ಓಡಿ ಬಂದು ಹಿಂದಿನಿಂದ ವಂದನರ ಬೆನ್ನು ಹಾಗೂ ಇತರ ಜಾಗದಲ್ಲಿ ಚುಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆಗ ಸಂದೀಪ್ನನ್ನ ಹೇಗೋ ಅವಾಯ್ಡ್ ಮಾಡದಂತ ಶಿವಿನ್ ಆಕೆಯನ್ನ ಅಲ್ಲಿದ್ದ ಒಂದು ಎಕ್ಸ್ರೇ ಚೇಂಬರ್ಗೆ ಕರೆತಂದು ಅದರ ಡೋರ್ ಅನ್ನ ಲಾಕ್ ಮಾಡಿ ಅಲ್ಲಿದ್ದ ಒಂದು ತುರ್ತು ನಿರ್ಗಮನ ದ್ವಾರದಿಂದ ಆಸ್ಪತ್ರೆ ಹೊರಕ್ಕೆ ಅವ್ರ ಜೊತೆ ಜಿಗ್ದಿದ್ರು. ಈ ಕಡೆ ಸಂದೀಪ್ ನೀರನ್ನ ಕುಡಿಯೋದಿಕ್ಕೆ ಅಲ್ಲಿದ್ದ ಫಿಲ್ಟರ್ ವಾಟರ್ ಬಳಿ ಹೋಗಿ ನೀರನ್ನ ಕುಡಿದು ಅದರಿಂದಲೇ ರಕ್ತಮಯವಾಗಿದ್ದಂತ ಆ ಕತ್ತರಿಯನ್ನ ವಾಶ್ ಮಾಡಿ ಅದನ್ನ ಅಲ್ಲೊಂದು ಟೇಬಲ್ ಮೇಲೆ ಇಟ್ಟಿದ್ದ. ಇದನ್ನ ಗಮನಿಸಿದಂತ ರಾಜೇಶ್ ತಕ್ಷಣ ಬಾಗಿಲನ್ನು ತೆಗೆದು ಹಿಂದಿನಿಂದ ಓಡಬಂದು ಸಂದೀಪ್ನನ್ನ ಕೆಳಕ್ಕೆ ದಬ್ಬಿ ಅವನ ಕೈಗಳನ್ನ ಬಟ್ಟೆಯಿಂದ ಕಟ್ ಹಾಕಿದ್ದ. ಇಷ್ಟೆಲ್ಲ ಆದ ನಂತರ ಪೊಲೀಸರು ಅಲ್ಲಿಗೆ ಬಂದಿದ್ರು. ಆಗ ಅವನನ್ನ ಬಂಧಿಸಿ ತಮ್ಮ ಜೊತೆ ಕರೆದೊಯ್ದ್ರು. ಇಷ್ಟೆಲ್ಲ ವಿಕೃತ ಕೆಲಸ ಮಾಡದಂತ ಆ ಸಂದೀಪ್ ನಿಶ್ಚಿತವಾಗಿ ಒಬ್ಬ ಅಪರಾಧಿ ಅಥವಾ ಆರೋಪಿನೇ ಇರಬೇಕು ಅಂತ ನೀವೆಲ್ಲ ಭಾವಿಸಿರಬಹುದು. ಆದ್ರೆ ಆತ ಅಪರಾಧಿಯೂ ಅಲ್ಲ, ಆರೋಪಿಯೂ ಅಲ್ಲ. ಅವನು ಕೆಲವೇ ದಿನಗಳ ಹಿಂದೆ ಇದೇ ಪೊಲೀಸರ ಬಳಿ ಬಂದು ತನಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ಕೊಂಡಿದ್ದ. ಅವನ ಕಾಲಿಗೆ ವಿಪರೀತ ಗಾಯ ಆಗಿದ್ರಿಂದ ಅದರ ಚಿಕಿತ್ಸೆಗಾಗಿ ಅವನನ್ನ ಈ ಒಂದು ಆಸ್ಪತ್ರೆಗೆ ಕರೆತರಲಾಗಿತ್ತು. ಅವನ ಬಗ್ಗೆ ವಿಚಾರಿಸಿದಾಗ ಅವನ ನೆರೆಹೊರೆಯವರು ಅವನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ರು. ಅವನು ಅದೇ ಊರಿನಲ್ಲಿ ಅವನ ತಾಯಿಯ ಜೊತೆ ವಾಸ ಇದ್ದ. ವೃತ್ತಿಯಲ್ಲಿ ಶಿಕ್ಷಕನಾಗಿದ್ರು ಕೂಡ ಆಲ್ಕೋಹಾಲ್ಗೆ ವಿಪರೀತ ಅಡಿಕ್ಟ್ ಆಗಿ ಹೋಗಿದ್ದ. ಅದರ ಚಟದಿಂದಾಗಿ ಹತ್ತಿರದ ಒಂದು ಡಿ ಅಡಿಕ್ಷನ್ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದ. ಈ ಮೊದಲು ಕೂಡ ಇದಕ್ಕಾಗಿ ಅವನು ಅಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದುಂಟು. ಮದ್ಯಕ್ಕಾಗಿ ಆಗಾಗ ಅವನ ತಾಯಿ ಬಳಿ ಹಣಕ್ಕೆ ಅವನು ಪೀಡಿಸ್ತಿದ್ದ. ಇಷ್ಟು ಬಿಟ್ರೆ ಅವನಲ್ಲಿ ಬೇರೆ ಯಾವುದೇ ವ್ಯತಿರಿಕ್ತ ಗುಣ ಸ್ವಭಾವ ಇರಲಿಲ್ಲ. ಅವನು ನಮ್ಮೆಲ್ಲರ ಬಳಿ ಚೆನ್ನಾಗಿನೇ ಮಾತನಾಡ್ತಿದ್ದ ಅಂತ ಅವನ ನೆರೆಹೊರೆಯವರು ಪೊಲೀಸರಿಗೆ ತಿಳಿಸಿದ್ರು. ಅವನು ಡಿ ಅಡಿಕ್ಷನ್ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದಿದ್ದವನು ಚಿಕಿತ್ಸೆ ಪೂರ್ಣವಾಗುವ ಮೊದಲೇ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಮತ್ತೆ ಡ್ರಿಂಕ್ಸ್ ಹವ್ಯಾಸವನ್ನ ಶುರು ಮಾಡ್ಕೊಂಡಿದ್ದ. ಈ ಒಂದು ಘಟನೆ ನಡೆಯುವ ಅಂದ್ರೆ ಮೇ 10ರ ಮುನ್ನ ತನ್ನ ಪಕ್ಕದ ಮನೆಯವರಾದಂಥ ಶ್ರೀಕುಮಾರ್ ಎಂಬುವರ ಮನೆಗೆ ಬಂದು ತನ್ನನ್ನು ಕಾಪಾಡಿ ಅಂತ ಕೂಗ್ತಾ ಮನವಿಯನ್ನ ಮಾಡ್ಕೊಂಡಿದ್ದ. ಆಗ ಯಾರಿಂದ ನಿನ್ನನ್ನ ಕಾಪಾಡಬೇಕು, ಏನಾಯ್ತು ಅಂತ ಕೇಳಿದಾಗ ಸಂದೀಪ್ ತಾನೊಂದು ವ್ಯಕ್ತಿಯ ಕೊಲೆ ಆಗಿರೋದನ್ನ ಕಣ್ಣಾರೆ ನೋಡಿದ್ದೇನೆ. ಆ ಹಂತಕ ಕೊಲೆ ಮಾಡುವಾಗ ನನ್ನನ್ನು ಕೂಡ ನೋಡಿದ್ದ. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಬಂದೆ. ಹಾಗಾಗಿ ಅವನಿಂದ ತನ್ನನ್ನು ರಕ್ಷಿಸುವಂತೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ದ. ಆ ಹಂತಕ ತನ್ನನ್ನು ಕೂಡ ಕೊಲೆ ಮಾಡೋದಕ್ಕೆ ಹಿಂಬಾಲಿಸಿ ಬರ್ತಿದ್ದಾನಂತ ಸಂದೀಪ್ ಭಯಪಟ್ಟಿದ್ದ. ಇದನ್ನ ಕೇಳದಂತ ಶ್ರೀಕುಮಾರ್, ಹಾಗಾದ್ರೆ ನೀನು ಹತ್ತಿರದ ಸ್ಟೇಷನ್ಗೆ ಈ ಒಂದು ವಿಷಯವನ್ನು ತಿಳಿಸು, ನಾನು ಪೊಲೀಸರಿಗೆ ಕರೆ ಮಾಡಿ ಈ ಒಂದು ವಿಷಯವನ್ನ ಮುಟ್ಟಿಸ್ತೀನಿ ಅಂತ ಹೇಳಿದ್ರು. ವಿಷಯ ಗೊತ್ತಾದಂತ ಪೊಲೀಸ್ ಸಂದೀಪ್ ಇದ್ದಂತ ಮನೆಗೆ ಬಂದಾಗ ಅವನು ಅಲ್ಲೆಲ್ಲೂ ಕೂಡ ಇರಲಿಲ್ಲ. ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಹುಡುಕಾಟ ನಡೆಸಿದಾಗ ಅವನ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ಸಂದೀಪ್ ಪತ್ತೆಯಾಗಿದ್ದ. ಆಗ ಅವನ ಕಾಲಿಗೆ ದೊಡ್ಡ ಗಾಯ ಆಗಿತ್ತು. ಇದು ಹೇಗಾಯ್ತು ಅಂತ ಕೇಳಿದಾಗ ನೆರೆ ಮನೆಯವರ ಕಾಂಪೌಂಡ್ ಅನ್ನು ಹತ್ತಿ ಇಳಿಯುವಾಗ ಕಾಲಿಗೆ ಗಾಯ ಆಯಿತು ಅಂತ ಸಂದೀಪ್ ತಿಳಿಸಿದ್ದ. ಹಾಗಾಗಿ ಅವನಿಗೆ ಮೊದಲು ಚಿಕಿತ್ಸೆ ಕೊಡಿಸೋಣ ಅಂತ ಅವರು ಅವನನ್ನ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಕರೆ ತಂದಿದ್ರು. ಅದಾದ ಬಳಿಕನೇ ನಾವಿಲ್ಲಿ ಹೇಳಿದಂತ ಇದಿಷ್ಟು ಘಟನೆಗಳು ನಡೆದದ್ದು. ಅವನಿಂದ ತೀವ್ರ ಹಲ್ಲೆಗೆ ಒಳಗಾಗಿದ್ದಂತಹ ವಂದನರನ್ನ ತಿರುವನಂತಪುರಂನ ಆಸ್ಪತ್ರೆಗೆ ಸಾಗಿಸಿದ್ರು. ಅಲ್ಲಿಗೆ ರೀಚ್ ಆಗೋದಕ್ಕೆ 1 ಗಂಟೆಗೂ ಹೆಚ್ಚು ಸಮಯ ಹಿಡಿದಿತ್ತು. ಸರಿಯಾದ ಸಮಯಕ್ಕೆ ಆಕೆಗೆ ಪ್ರಾಥಮಿಕ ಚಿಕಿತ್ಸೆ ಸಿಗದೇ ಇದ್ದ ಕಾರಣ ಆ ದಿನ ಬೆಳಗ್ಗೆ 8:25ಕ್ಕೆ ಆಕೆ ನಿಧನರಾದ್ರು. ಈ ಸಂದೀಪ್ ಯಾಕೆ ಈ ರೀತಿ ವರ್ತಿಸ್ತಾ ಅಂತ ಪೊಲೀಸ್ ತನಿಖೆಗೆ ಮುಂದಾದ್ರು. ನಂತರ ಅವನನ್ನ ಪರೀಕ್ಷೆಗೆ ಗುರಿ ಮಾಡಿದಾಗ ಅವನು ಆಲ್ಕೋಹಾಲ್ ಅನ್ನಾಗ್ಲಿ ಡ್ರಗ್ ಅನ್ನಾಗ್ಲಿ ಇದ್ಯಾವುದನ್ನು ಕೂಡ ಸೇವಿಸಿರಲಿಲ್ಲ. ಆದ್ರೂ ಕೂಡ ಅವನು ಯಾಕೆ ಈ ರೀತಿ ಮಾಡದ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಆಲ್ಕೋಹಾಲ್ ವಿತ್ ಡ್ರಾವಲ್ ಅಂದ್ರೆ ಅತಿಯಾದ ಮದ್ಯದ ಚಟ ಇದ್ದಂತ ಅವನು ಒಂದೇ ಸಲ ಅದನ್ನು ನಿಲ್ಲಿಸಿದಾಗ ಅದಕ್ಕೆ ಅವನ ಬುದ್ಧಿ, ದೇಹ ಹಾಗೂ ಮನಸ್ಸು ಈ ರೀತಿ ವರ್ತಿಸುವಂತೆ ಮಾಡಿದ್ವು.
ಆ ಒಂದು ಸಮಯದಲ್ಲಿ ಅಡಿಕ್ಟ್ ಆದವರು ಇವುಗಳನ್ನ ತಕ್ಷಣ ನಿಲ್ಲಿಸಿದರೆ ಅವ್ರಿಗೆ ಪ್ಯಾರಾನೋಯಾ, ಹೆಲುಸಿನೇಷನ್ ಅಂತ ಮಾನಸಿಕ ವ್ಯಾಧಿಗಳು, ಭ್ರಮೆಗಳು ತಲೆದೋರುತ್ತವೆ. ಅದರ ಪರಿಣಾಮನೇ ಸಂದೀಪ್ ಈ ರೀತಿ ಎಚ್ಚರ ತಪ್ಪಿ ವರ್ತಿಸಲು ಕಾರಣ. 84 ದಿನಗಳ ಕಾಲ ಅಲ್ಲಿ ಟ್ರೈನಿಂಗ್ ಅನ್ನು ಪಡೆದಿದ್ದಂಥ ವಂದನ 2 ತಿಂಗಳ ನಂತರ ಅದನ್ನು ಪೂರ್ತಿ ಮಾಡಿ ಪದವಿಯನ್ನು ಮುಗಿಸಿ ಫುಲ್ ಟೈಮ್ ವೈದ್ಯ ಆಗೋದರಲ್ಲಿದ್ರು. ಆದರೆ ಹಾಗಾಗುವ ಮೊದಲೇ ಅವಳು ಈ ರೀತಿ ನಿರ್ದಾಕ್ಷಿಣ್ಯವಾಗಿ ಸಾಯ್ಬೇಕಾಗಿ ಬಂತು. ತನ್ನನ್ನು ಯಾರೋ ಕೊಂದ್ಬಿಡ್ತಾರೆ, ಯಾರೋ ಸಾಯಿಸ್ತಾರೆ ಎಂಬ ಭ್ರಮೆ ಮತ್ತು ಭಯನೇ ಅವನು ಈ ರೀತಿ ವರ್ತಿಸೋದಕ್ಕೆ ಮುಖ್ಯ ಕಾರಣ. ಆಕೆಯ ಶವವನ್ನ ಕೇರಳದ ಗವರ್ನರ್ ಹಾಗೂ ಸಿಎಂ ಕೂಡ ಭೇಟಿ ಮಾಡಿ ಕೊನೆಯ ಟ್ರಿಬ್ಯೂಟ್ ಅನ್ನ ಸಲ್ಲಿಸಿದ್ರು. ಆಕೆಯ ಪರಿಹಾರಕ್ಕೆ 7 ಲಕ್ಷ ರೂಪಾಯಿಗಳ ಹಣವನ್ನು ಕೂಡ ಸಹಾಯ ಮಾಡಲಾಯಿತು. ಈ ಒಂದು ಕೇಸ್ ಕೇರಳದಾದ್ಯಂತ ಸೆನ್ಸೇಷನಲ್ ಸುದ್ದಿಯಾಗಿ ವೈರಲ್ ಆಯಿತು. ಇದು ಅಲ್ಲಿಯ ವೈದ್ಯರ ವಲಯದಲ್ಲಿ ಭಯವನ್ನು ಉಂಟುಮಾಡಿತ್ತು. ಅವರೆಲ್ಲ ಈ ಒಂದು ಅನ್ಯಾಯಕ್ಕಾಗಿ ನ್ಯಾಯ ಸಿಗಬೇಕು ಅಂತ ರಾಜ್ಯಾದ್ಯಂತ ಪ್ರತಿಭಟಿಸಿದ್ರು. ಅದಕ್ಕೆ ಸ್ಪಂದಿಸಿದಂತ ಅಲ್ಲಿಯ ಸರ್ಕಾರ ಕೇರಳದಲ್ಲಿ ಇನ್ಮೇಲೆ ಡ್ಯೂಟಿಯಲ್ಲಿರುವಂತಹ ಯಾವುದೇ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಯಾವುದೇ ಬಗೆಯ ಹಲ್ಲೆ ನಡೆದರೆ ಅದಕ್ಕೆ ಕಾರಣ ಆದವರಿಗೆ 1 ವರ್ಷದಿಂದ 7 ವರ್ಷಗಳ ಸಜೆ ವಿಧಿಸೋದಾಗಿ ಮತ್ತೆ 5 ಲಕ್ಷ ರೂಪಾಯಿಗಳ ದಂಡದ ಮೊತ್ತವನ್ನು ವಿಧಿಸಬೇಕು ಅಂತ ಕೋರ್ಟ್ ಆದೇಶಿಸಿತ್ತು. ಆಸ್ಪತ್ರೆಯ ಸಿಸಿಟಿವಿಗಳ ದೃಶ್ಯಾವಳಿಗಳು ನಿಚ್ಚಳವಾಗಿ ಸಂದೀಪ್ನ ಅಪರಾಧಿ ಅಂತಾನೆ ನಿರೂಪಿಸಿದ್ವು. ಹೀಗಾಗಿ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೂ ಕೂಡ ತಾನು ಮೆಂಟಲಿ ದುರ್ಬಲ ಅಥವಾ ಮೆಂಟಲ್ ಪೇಷಂಟ್ ಅಂತ ಕಾರಣ ಒಡ್ಡಿ ಅವನು ಇದರಿಂದ ನುಡಿಸ್ಕೊಳ್ಳುವಂತಹ ಸಂಭವ ಕೂಡ ಇದೆ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.